ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾನು ನಿಮ್ಮೊಂದಿಗೆ ಅಧ್ಯಾಯ ಸಂಖ್ಯೆ 2 ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಬರುವಂಥ 1 ಅಂಕದ ಪ್ರಶ್ನೆಗಳು. ಅಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಹೌದಾ? ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಪ್ರಶ್ನೆಗಳ ಒಂದು ಒಟ್ಟು ಪ್ರಶ್ನೆಗಳು 7 ಇರುತ್ತೆ. 7 ಪ್ರಶ್ನೆಗಳು, ಅದರಲ್ಲಿ ಒಂದು ನಮಗೆ ಎಕ್ಸಾಮಿಗೆ ಬರುವಂಥ ಸಾಧ್ಯತೆ ಇರುವುದು. ಹಾಗಾಗಿ ನಾವು ಒಂದೊಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಬರೋಣ. ಸ್ನೇಹಿತರೆ, ಇವತ್ತು ನಾವು ಸ್ಟಾರ್ಟ್ ಮಾಡೋಣ. ಏನಂದರೆ ಪ್ರಶ್ನೆ ಸಂಖ್ಯೆ 1. ಹೌದಾ? ದಯವಿಟ್ಟು ಇಲ್ಲಿ ನೋಡಿ, ಪ್ರಶ್ನೆಗಳು ಈ ಥರ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಒಂದು ಕಾನ್ಸೆಪ್ಟು. ಅದಕ್ಕಾಗಿ ಇಲ್ಲಿ ನೋಡಿ. ಮೊದಲನೇದಾಗಿ ಒಂದೊಂದು ಪ್ರಶ್ನೆಯನ್ನು ನಾವು ಅರ್ಥ ಮಾಡ್ಕೊಂಡು ಬರೋಣ. ಇಲ್ಲಿಂದ ಇಲ್ಲಿವರೆಗೆ ಒಂದು ಪ್ರಶ್ನೆ ಇದೆ ನೋಡಿ ವಿದ್ಯಾರ್ಥಿಗಳೇ. ಓಕೆ, ಬಜೆಟ್ ರೇಖೆ ಎಂದರೇನು ಅಂತ ಇದೆ. ಹೌದಾ? ಪ್ರಶ್ನೆ ಸಂಖ್ಯೆ 1, ಬಜೆಟ್ ರೇಖೆ ಎಂದರೇನು ಅಂತ. ಹೌದಾ? ಬಜೆಟ್ ರೇಖೆ ಎಂದರೆ ಏನಾಗುತ್ತೆ ಅಂತಂದರೆ, ಇವಾಗ ಒಬ್ಬ ಅನುಭೋಗಿ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಆ ಅನುಭೋಗಿಯ ಆದಾಯ, ಹೌದಾ, ಆದಾಯ ಅಂತಂದ್ರೆ ಏನು, ಎಮ್ ಅಂತ ಅಂದ್ಕೊಳ್ಳೋಣ ಅಂತ. ಆ ಆದಾಯಕ್ಕೆ ಸಮವಾಗುವಂಥ ವೆಚ್ಚವನ್ನು ನಾವು ಏನಂತ ಕರಿತಾ ಇದ್ದೀವಿ ಅಂದರೆ, ಎರಡು ವಸ್ತುಗಳ ಮಧ್ಯದಲ್ಲಿರುವಂಥ ಒಂದು ಒಲವು ಏನಿದೆ. ಹೌದಾ? ಎರಡು ವಸ್ತುಗಳು ಅಂತಂದರೆ, ಉದಾಹರಣೆಗೆ ನಾವು ತೆಗೆದುಕೊಳ್ಬೇಕು ಅಂತಂದರೆ, ಇಲ್ಲಿ ಇಂಡಿಫರೆನ್ಸ್ ಮ್ಯಾಪ್ ಅಂತ ಕರಿತಾ ಇರ್ಬೋದು, ಅಥವಾ ಇಂಡಿಫರೆನ್ಸ್ ಕರ್ವ್ಸ್ ಅಂತಿದೆ. ಇಲ್ಲಿ 1 ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಇಲ್ಲಿ 2 ಕಾಂಬಿನೇಷನ್ಸ್ಗಳು ಸಿಗ್ತಾ ಇದೆ. ಈ ಕಡೆ ಒಂದು ಮ್ಯಾಂಗೋ ಅಂತ ಅಂದ್ಕೊಂಡಿದ್ರೆ, ಮಾವಿನ ಹಣ್ಣು ಅಂದ್ಕೊಂಡಿದ್ರೆ, ಆ ಕಡೆ ಬನಾನಾ ಅಂತ ಅಂದ್ಕೊಳ್ಳೋಣ. ಹೌದಾ? ಬನಾನಾ. ಈ 2 ಸರಕುಗಳ ಒಂದು ಏನಂತಂದರೆ ಸಂಯೋಜನೆ ಇದೆಯಲ್ಲ, ಆ ಸಂಯೋಜನೆ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿದಾಗ ಅವಾಗ ನಮಗೊಂದು ರೇಖೆಯನ್ನು ಸಿಗುತ್ತೆ. ಆ ರೇಖೆ ನಮ್ಮ ಬಜೆಟ್ ರೇಖೆ. ಹಾಗಾದರೆ ಇಲ್ಲಿ ಏನಾಗುತ್ತೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ರೇಖೆ ಅಂತಂತಂದರೆ ಯಾವುದು ಬಜೆಟ್ ರೇಖೆ ಇದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಫಾರ್ ಎಕ್ಸಾಂಪಲ್ 1 ಪಾಯಿಂಟ್ ಇದೆ, ABCDE ಅಂತ 3 ಪಾಯಿಂಟ್ಸ್ಗಳಿದೆ. ಅವಾಗ ಈ ಎಲ್ಲ ಪಾಯಿಂಟ್ಗಳನ್ನು, ಬಿಂದುಗಳನ್ನು ಸೇರುವುದರಿಂದ ನಮಗೊಂದು ರೇಖೆ ಆಗುತ್ತೆ. ಹೌದಾ? ಆ ರೇಖೆಯೇ ಬಜೆಟ್ ರೇಖೆ ಅಂತೇಳಿ ನಾವು ಅದನ್ನು ಕರಿತೀವಿ. ನೋಡಿ ಇಲ್ಲಿ ಏನಿದೆ ಅಂತ ನೋಡೋಣ. ಅನುಭೋಗಿ ಆದಾಯಕ್ಕೆ ಸಮಾನವಾದಂಥ ವೆಚ್ಚ. ಹೌದಾ? ಸಮಾನವಾದಂಥ ವೆಚ್ಚ ಅಂದರೆ ಇಲ್ಲಿ 1ನೇದು ಪ್ರಶ್ನೆ ಇಲ್ಲಿದೆ, ನಿಮಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಮಾರ್ಕ್ ಮಾಡಿದ್ದೀನಿ. ಓಕೆ, ಪಿಂಕ್ ಕಲರಿಂದ. ಓಕೆ, ನೋಡಿ, ಅನುಭೋಗಿ ಆದಾಯಕ್ಕೆ ಸಮಾನವಾದ ವೆಚ್ಚ ಹೊಂದಿದ 2 ಸರಕುಗಳ ವಿವಿಧ ಸಂಯೋಜನೆಗಳ ಬಿಂದುಗಳನ್ನು ಸೇರಿಸಿದಾಗ ಲಭ್ಯವಾಗುವ ರೇಖೆಯನ್ನೇ ಬಜೆಟ್ ರೇಖೆ ಎನ್ನುತ್ತೇವೆ. ಹೌದಾ? ಸರಿಯಾಗಿದೆನಾ? ಸರಿಯಾಗಿದೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ. ಹೌದಾ? ಯಾಕಂದರೆ ಇಲ್ಲಿ ಅನುಭೋಗಿ ಆದಾಯ ಅಂತಂದರೆ ಎಮ್ ಅಂತ ನಾವು ಅಂದ್ಕೊಂಡಿರ್ತೀವಿ. ಆ ಆದಾಯಕ್ಕೆ ಸರಿ ಹೊಂದುವಂಥ ಸಮಾನವಾದಂಥ ವೆಚ್ಚ. ಇವಾಗ 20 ರೂಪಾಯಿ ನಮ್ಮ ಆದಾಯ ಇದೆ ಅಂತಂತಂದರೆ, ಆ 20 ರೂಪಾಯಿಗೆ ಖರ್ಚು ಹೊಂದುವಂಥ ಒಂದು ವೆಚ್ಚದ ಒಂದು 2 ವಸ್ತುಗಳ ಒಂದು ಒಲವು ಏನಿದೆ, ಆ ಒಂದು 2 ವಸ್ತುಗಳಿಂದ ವಿವಿಧ ಸಂಯೋಜನೆಗಳ ಏನು ಲಭ್ಯವಾಗುತ್ತೆ, ಆ ಲಭ್ಯಗಳ ಒಂದು ಬಿಂದುವನ್ನು ಒಟ್ಟು ಸೇರಿಸುವ ಮೂಲಕ ನಮಗೆ ಲಭ್ಯವಾಗುವಂಥದ್ದು ರೇಖೆ ಅದು ಯಾವುದು ಅಂದರೆ ಬಜೆಟ್ ರೇಖೆ ಅಂತೇಳಿ ನಾವು ಅದನ್ನು ಗುರುತಿಸಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇದು 1ನೇ ಒಂದು ಪಾಯಿಂಟನ್ನು ನೋಡಿದ್ದೀವಿ, 1ನೇ ಪ್ರಶ್ನೆ. ಈಗ 2ನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಇದು ಭಾಳ ಸಿಂಪಲ್ ಆಗಿದೆ, ಬಟ್ ಭಾಳಷ್ಟು ಸಲ ನಮಗೇನಾಗಿದೆ ಅಂದರೆ ಎಕ್ಸಾಮಿಗೆ ಬಂದಿದೆ ಈ ಪ್ರಶ್ನೆ. ಹೌದಾ? ಈ ಪ್ರಶ್ನೆ ಏನಾಗಿದೆ, ನಮಗೆ ಭಾಳಷ್ಟು ಸಲ ನಮಗೆ ರಿಪೀಟ್ ಆಗಿದೆ, ಅದಕ್ಕೋಸ್ಕರ ನೀವು ನೋಡಬೇಕಾಗತ್ತೆ. ಸಂಖ್ಯಾ ಸೂಚಕ ತುಷ್ಟಿಗುಣವನ್ನು ವಿಶ್ಲೇಷಣೆ ಅಂತ ಇದೆ. ಹೌದಾ? ಇಲ್ಲಿ ಏನಾಗಿದೆ, ತುಷ್ಟಿಗುಣವನ್ನು ನಾವು 2 ರೀತಿಯಾಗಿ ನಾವು ಅವುಗಳನ್ನು ವಿಂಗಡಣೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಅದು 2 ಅಂಕದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಅಂದರೆ ಏನು, ತುಷ್ಟಿಗುಣನ ಅಳತೆ ಮಾಡುವಂಥ ವಿಧಾನಗಳು 2. ಹೌದಾ? ಒಂದು ಸಂಖ್ಯಾ ಸೂಚಕ ತುಷ್ಟಿಗುಣ, ಇನ್ನೊಂದು ಸ್ಥಾನ ಸೂಚಕ ತುಷ್ಟಿಗುಣ. ಈ ಸ್ಥಾನ ಸೂಚಕ ತುಷ್ಟಿಗುಣ ಅಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ, ಶ್ರೇಣಿಗಳ ಆಧಾರದ ಮೇಲೆ ಅವುಗಳನ್ನು ಆಯ್ಕೆ ಮಾಡುವಂಥದ್ದು. ಹೌದಾ? ಇವಾಗ ನೋಡಿ, ಒಂದು ಉದಾಹರಣೆಗೆ ನಮ್ಮ ಒಂದು ವಿದ್ಯಾರ್ಥಿಗಳು ಜಾಸ್ತಿ ಏನಂತಂದರೆ ಕ್ರೀಡಾ ವಿಷಯಗಳಲ್ಲಿ ಆಸಕ್ತಿ ಇದ್ದಾರೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಏನಾಗ್ತಾ ಇದೆ, ಫಸ್ಟು, ಸೆಕೆಂಡು, ಥರ್ಡ್ ಅಂತ ನಾವು ಕರಿತಾ ಇದ್ದೀವಿ. ಅಂದರೆ ಪ್ರಥಮ ಸ್ಥಾನ, ದ್ವಿತೀಯ ಶ್ರೇಣಿ, ತೃತೀಯ ಶ್ರೇಣಿ ಅಂತೇಳಿ ನಾವು ಅದನ್ನು ಕರಿತೀವಿ. ಈ 3 ಸಂಯೋಜನೆಗಳಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ 3 ಸ್ಥಾನಗಳನ್ನು ಕೊಡ್ತಾ ಇದ್ವಿ, ಪ್ರಥಮ, ದ್ವಿತೀಯ ಮತ್ತು ತೃತೀಯ ಅಂತೇಳಿ. ಅಲ್ಲಿ ಏನಾಗ್ತದೆ, ಶ್ರೇಣಿಗಳ ಆಧಾರದ ಮೇಲೆ ನಾವು ಅವುಗಳನ್ನು ಆಯ್ಕೆ ಮಾಡ್ಕೊಂಡಿವಿ ಅಂತಂದರೆ ಆ ಒಂದು ತುಷ್ಟಿಗುಣವನ್ನು ಸ್ಥಾನ ಸೂಚಕ ತುಷ್ಟಿಗುಣ ಅಂತ. ಆದರೆ ಇಲ್ಲಿ ಕೊಟ್ಟಿರೋದು ಯಾವುದು ಅಂದರೆ ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತ ಕೊಟ್ಟಿರುವಂಥದ್ದು. ಅಂದರೆ ಈ ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತಂತಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಇಲ್ಲಿ ಒಂದು ಸಂಖ್ಯೆಗಳ ಆಧಾರದ ಮೇಲೆ ತುಷ್ಟಿಗುಣವನ್ನು ನಾವು ಅಳತೆ ಮಾಡ್ತೀವಿ ಅಂತಂದರೆ ಅದನ್ನು ನಾವು ಏನು ಕರಿತಾ ಇದ್ದೀವಿ, ಸಂಖ್ಯಾ ತುಷ್ಟಿಗುಣ ಅಂತ ಕರಿತಾ ಇದ್ದೀವಿ. ಇಲ್ಲಿ ಆನ್ಸರ್ ನೋಡೋಣ.
ಆನ್ಸರ್ ಏನಿದೆ ಅಂತ ನೋಡೋಣ. ಮೊದಲನೇದಾಗಿ ತುಷ್ಟಿಗುಣ. ಓಕೆ, ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಬಹುದು ಎಂಬ ಕಲ್ಪನೆ ಆಧಾರದ ಮೇಲೆ ಮಾಡಲಾದ ತುಷ್ಟಿಗುಣದ ವಿಶ್ಲೇಷಣೆಯನ್ನು ಸಂಖ್ಯಾ ಸೂಚಕ ತುಷ್ಟಿಗುಣ ಎನ್ನುತ್ತೇವೆ. ನೋಡಿ ವಿದ್ಯಾರ್ಥಿಗಳೇ, ಹೌದಾ? ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ನಾವು ಅನುಭೋಗಿಸಿದಾಗ ಆ ಅನುಭೋಗಿಸುವಂಥ ಒಂದು ಪ್ರಮಾಣವನ್ನು ಏನು ಮಾಡ್ತಾ ಇದ್ದೀವಿ, ನಂಬರ್ಸ್ನಿಂದ ನಾವು ಅವುಗಳನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಒಂದನೇ ವಸ್ತುವನ್ನು ಅನುಭೋಗಿಸಿದಾಗ ಇಷ್ಟು ತುಷ್ಟಿಗುಣ ಸಿಗ್ತಾ ಇದೆ. ಇಷ್ಟು ಅಂದರೆ ಎಷ್ಟು? 12 ಇರ್ಬೋದು, 14 ಇರ್ಬೋದು, 20 ಇರ್ಬೋದು, ಹೌದಾ? ಆ ಥರ. ಅದಕ್ಕೆ ಯಾವ ಒಂದು ಸಂಖ್ಯೆಗಳ ಆಧಾರದ ಮೇಲೆ ನಾವು ಅವುಗಳನ್ನು ಏನು ಮಾಡ್ತಾ ಇದ್ದೀವಿ, ಕನ್ಸಿಡರೇಷನ್ ಮಾಡ್ತಾ ಇದ್ದೀವಲ್ಲ, ಅದನ್ನು ನಾವೇನು ಕರಿತಾ ಇದ್ದೀವಿ, ಸಂಖ್ಯಾ ಸೂಚಕ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ಇವಾಗ ಎರಡನೇದಂತ ಆದ ನಂತರ ಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿದೆ. ಈ ಮೂರನೇ ಪ್ರಶ್ನೆ ಯಾವುದು ಅಂದರೆ ಸೀಮಾಂತ ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸೀಮಾಂತ ತುಷ್ಟಿಗುಣ ಎಂದರೇನು ಅಂತ. ಸರಕಿನ ಪ್ರತಿ ಹೆಚ್ಚುವರಿ ಘಟಕದ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಎನ್ನುತ್ತೇವೆ. ಹೌದಾ? ಸೀಮಾಂತ ತುಷ್ಟಿಗುಣ ಅಂತಂದರೆ ಏನ್ರಿ, ಒಂದು ವಸ್ತು ಇದೆ, ಆ ಪ್ರತಿ ವಸ್ತು ಅಥವಾ ಪ್ರತಿ ಒಂದು ಹೆಚ್ಚುವರಿಯಾಗಿ ನಾವು ಏನು ಅನುಭವಿಸ್ತಾ ಇದ್ದೀವಿ, ಆ ಅನುಭೋಗದಿಂದ ಲಭ್ಯ ಆಗುವಂಥ ಒಟ್ಟು ತುಷ್ಟಿಗುಣದಲ್ಲಿ ಬದಲಾವಣೆ ಆಗುವಂಥ ಒಂದು ಪ್ರಮಾಣವನ್ನು ಇಲ್ಲಿ ಸೀಮಾಂತ ತುಷ್ಟಿಗುಣ ಅಂತ ಹೇಳಿ ನಾವು ಅದನ್ನು ಕರಿತೀವಿ. ಇದಕ್ಕೆ ನಿಮ್ಗೆ ಗೊತ್ತಿದೆ ಸೀಮಾಂತ ತುಷ್ಟಿಗುಣ ಫಾರ್ಮುಲಾ ಏನಿರ್ಬೋದು ಅಂದರೆ m = TUN-1 ಅಂತೇಳಿ ನಾವು ಅದನ್ನು ಕರಿಬೇಕಾಗತ್ತೆ. ಇದು ಒಂದು ಫಾರ್ಮುಲಾ ಇದೆ. ಇಲ್ಲ ಅಂತಂದರೆ ಇನ್ನೊಂದು ಫಾರ್ಮುಲಾ ಇದೆ ವಿದ್ಯಾರ್ಥಿಗಳೇ, ಸ್ನೇಹಿತರೆ. ಇದು ಯಾವುದು ಅಂದರೆ ಇದನ್ನು ಕೂಡ mu ಡೆಲ್ಟಾ TU / ಡೆಲ್ಟಾ Q ಅಂತೇಳಿ ನಾವು ಅದನ್ನು ಹೇಳ್ಬೋದು. ಎರಡು ರೀತಿಯಾದಂಥ ಫಾರ್ಮುಲಾ ಇದೆ. ಇದು ಇಂಡೈರೆಕ್ಟಾಗಿ ನಾವು ಕಂಡುಹಿಡಿತಾ ಇದ್ದೀವಿ. ಅದು ಯಾವುದು ಅಂದರೆ ನೇರವಾಗಿ ಇರುವಂಥದ್ದು. ಅದಕ್ಕೆ ನಾವು ಎಲ್ಲ ವಿದ್ಯಾರ್ಥಿಗಳಿಗೆ ಜಾಸ್ತಿ ಮೊದಲಿಂದೇ ಫಾರ್ಮುಲಾನ ಬಳಸಿರ್ತೀವಿ. ಬಟ್ ಇದು ಎಲ್ಲಿ ಹೆಲ್ಪ್ ಆಗ್ಬೋದು, ಮ್ಯಾಚ್ ದಿ ಫಾಲೋವಿಂಗಲ್ಲಿ, ಹೌದಾ? ಹೊಂದಿಸಿ ಬರೆಯಲ್ಲಿ ಈ ಪ್ರಶ್ನೆ ಇದು ಕೊಡ್ಬೋದು. ಎ ಸೈಡಲ್ಲಿ MU ಅಂತ ಕೊಡ್ತಾನೆ. ಒಂದು ಕಡೆ ಒಂದು ಕಡೆ ಏನು ಮಾಡ್ತಾನೆ, ಡೆಲ್ಟಾ TU / ಡೆಲ್ಟಾ Q ಅಂತ. ಡೆಲ್ಟಾ ಮೀನ್ಸ್ ಏನು ಹೇಳ್ತಾ ಅಂದರೆ ಚೇಂಜ್ ಇನ್ ಅಂತ, ಚೇಂಜ್ ಇನ್ ಟೋಟಲ್ ಯುಟಿಲಿಟಿ / ಚೇಂಜ್ ಇನ್ ಕ್ವಾಂಟಿಟಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇದು MU ಒಂದು ಕಾನ್ಸೆಪ್ಟ್ ಇರುವಂಥದ್ದು. ನೆಕ್ಸ್ಟ್ ನಾವು ಪ್ರಶ್ನೆಗೆ ಹೋಗೋಣ ಈಗ. ಇದು ಯಾವುದು ಅಂತಂದರೆ ಪ್ರಶ್ನೆ ಸಂಖ್ಯೆ 4, ಹೌದಾ? 4 ಪ್ರಶ್ನೆ ಸಂಖ್ಯೆ ಇದೆ. ತುಷ್ಟಿಗುಣ ಎಂದರೇನು ಅಂತ ಕೇಳಿದ್ದಾನೆ ನೋಡಿ ವಿದ್ಯಾರ್ಥಿಗಳೇ. ಸಿಂಪಲ್ ಇದೆ, ಹೌದಾ? ಇಲ್ಲಿ ಏನಿದೆ ಅಂದರೆ ಒಂದು ವಸ್ತು ನಾವು ಇದೆ ಅಂತ ತಿಳ್ಕೊರಿ, ಒಂದು ಸರಕು ಇದೆ ಅಥವಾ ಒಂದು ಸೇವೆ ಇದೆ ಅಂತ ತಿಳ್ಕೊರಿ. ಆ ಸೇವೆಯನ್ನು ಅನುಭೋಗಿಸಿದಾಗ ಅದನ್ನಿಂದ ಆಗುವಂಥ ಒಂದು ತೃಪ್ತಿ ಏನಿದೆಯಲ್ಲ, ಆ ತೃಪ್ತಿಗೆ ನಾವೇನು ಕರಿತಾ ಇದ್ದೀವಿ, ತುಷ್ಟಿಗುಣ ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಒಂದು ಶಕ್ತಿ ಏನಿದೆಯಲ್ಲ, ಆ ಶಕ್ತಿಗೆ ನಾವು ಇವತ್ತು ಏನು ಕರಿತಾ ಇದ್ದೀವಿ, ತುಷ್ಟಿಗುಣ ಅಂತೇಳಿ ನಾವು ಕರಿತಾ ಇದ್ದೀವಿ. ಆ ತುಷ್ಟಿಗುಣ ಎರಡು ರೀತಿಯಾಗಿರುವಂಥದ್ದು, ಹೌದಾ? ಅದು ಧನಾತ್ಮಕನೂ ಆಗಿರ್ಬೋದು, ಋಣಾತ್ಮಕನೂ ಆಗಿರ್ಬೋದು, ಹೌದಾ? ಹೌದು. ಹೆಂಗಂತಂದರೆ ನೋಡಿರಿ, ಧನಾತ್ಮಕ ಅಂತಂದರೆ ಒಂದು ವಸ್ತುವನ್ನು ನೀವು ಅನುಭೋಗಿಸಿದಾಗ, ಒಂದು ಸೇವೆಯನ್ನು ಅನುಭೋಗಿಸಿದಾಗ ಅದರಿಂದ ನಿಮಗೆ ಕೊನೆಯದಾಗಿ ನಿಮ್ಗೆ ಏನಾಗುತ್ತಾ ಇದೆ ಅಂತಂದರೆ ಉತ್ತಮ ರೀತಿಯಲ್ಲಿ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ಅದು ಏನಾಗ್ತಾ ಇದೆ, ಪಾಸಿಟಿವ್ ಆಗ್ತಾ ಇದೆ. ಕೆಲವು ಸಲ ಏನಾಗ್ತಾ ಇದೆ, ಒಂದು ವಸ್ತುವನ್ನು ಅಥವಾ ಒಂದು ಸೇವೆಯನ್ನು ಪಡೆದುಕೊಂಡ್ರೆ ಅದರಿಂದ ನಿಮಗೆ ನೆಗೆಟಿವ್ ಆಗುವಂಥ ಒಂದು ನೋವಾಗಿರ್ಬೋದು ಅಥವಾ ಒಂದು ತೊಂದರೆ ಆಗಿರ್ಬೋದು. ಅದು ಆಯಿತು ಅಂತಂದರೆ ಅದು ಯಾವುದು ನೆಗೆಟಿವ್ ಅಂತ ಕಾಣ್ತಾ ಇದ್ದೀವಿ, ನಕಾರಾತ್ಮಕ ಅಂತ. ಉದಾಹರಣೆಗೆ ನೆಗೆಟಿವ್ಗೆ ನಾವು ಕೊಡಬೇಕಂತಂದರೆ, ನಮಗೆ ಇವತ್ತು ಆರಾಮಿಲ್ಲ ಅಂತಂದಾಗ, ಭಾಳಷ್ಟು ಜ್ವರ ಬಂದಿದೆ ಅಂತಂದರೆ ನಾವು ಹಾಸ್ಪಿಟಲ್ಗೆ ಹೋದಾಗ ನಮಗೇನು ಮಾಡ್ತಾನೆ ಡಾಕ್ಟರ್ಸು, ನಮಗೆ ವೈದ್ಯರು ಏನು ಇದ್ದಾರೆ ಅಂತಂದರೆ ನಮಗೆ ಗುಳಿಗೆಗಳನ್ನು ಕೊಡ್ತಾರೆ. ಗುಳಿಗೆಗಳು ಭಾಳ ಕಹಿಯಾಗಿರುವಂಥದ್ದು, ತೊಗೋಬೇಕಾದ್ರೆ ಭಾಳ ಮುಖ ಏನು ಮಾಡ್ತಾ ಇದ್ದೀವಿ, ಕೆಟ್ಟದಾಗಿ ಮಾಡಿ ನಾವು ಅದನ್ನು ತೊಗೋಬೇಕಾಗತ್ತೆ. ಇಲ್ಲಾಂದರೆ ಇಂಜೆಕ್ಷನ್ ಕೊಡುವ ಮೂಲಕ, ಹೌದಾ? ಇಂಜೆಕ್ಷನ್ ಕೊಟ್ಟಾಗ ನಮ್ಗೆ ಎಷ್ಟಾಗುತ್ತೆ, ನೋವು ಆಗುತ್ತೆ. ಆ ನೋವು ಏನಿದೆಯಲ್ಲ ಅದು ಯಾವುದು ನೆಗೆಟಿವ್, ಹೌದಾ? ಅದರಿಂದ ಆಗುವಂಥ ಪರಿಣಾಮ ಏನಿದೆ ಅಲ್ಲ, ಅದು ನಿಮ್ಗೆ ಏನಾಗುವಂಥದ್ದು ಅಂತಂದರೆ ಪಾಸಿಟಿವ್. ಹೀಗಾಗಿ ಇಲ್ಲಿ ತುಷ್ಟಿಗುಣದಲ್ಲಿ ಎರಡು ರೀತಿಯಾಗಿ ಇರುವಂಥದ್ದು. ಅದಕ್ಕೆ ಒಂದು ಧನಾತ್ಮಕನೂ ಆಗಿದೆ ಮತ್ತು ಋಣಾತ್ಮಕನೂ ಆಗಿದೆ. ಅದು ಏನಾಗಿರುತ್ತೆ, ಡಿಪೆಂಡ್ ಅಪಾನ್ ಕಂಡೀಷನ್ಸ್ ಮೇಲೆ ನಾವು ಅದನ್ನು ಹೇಳಬೇಕಾಗತ್ತೆ ವಿದ್ಯಾರ್ಥಿಗಳೇ. ನೋಡಿ ಇಲ್ಲಿ ಏನಿದೆ ಆನ್ಸರ್ಸ್, ಹೌದಾ? ಸರಕುಗಳು ಮತ್ತು ಸೇವೆಗಳಲ್ಲಿರುವ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಅಥವಾ ಶಕ್ತಿಗೆ ತುಷ್ಟಿಗುಣ ಎಂದು ಕರೆಯುತ್ತೇವೆ. ನೋಡಿರಿ, ಮಾನವನ ಬಯಕೆ ಏನಿದೆ, ಮಾನವನ ಬಯಕೆ ಅಪರಿಮಿತವಾಗಿದೆ. ಒಂದಿಲ್ಲ ಒಂದು ವಸ್ತು ಆದ ನಂತರ ಇನ್ನೊಂದು ವಸ್ತು ಪಡಿಬೇಕು, ಇನ್ನೊಂದು ವಸ್ತು ಆದ ನಂತರ ಮತ್ತೊಂದು ಸೇವನೆ ಮಾಡಬೇಕು ಅನ್ನುವಂಥ ಒಂದು ಭಾವನೆ. ಈ ಒಂದು ಶಕ್ತಿ ಏನಿದೆಯಲ್ಲ, ಈ ಶಕ್ತಿಗೆ ನಾವು ತುಷ್ಟಿಗುಣ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಒಂದು ವೇಳೆ ನಮ್ಮ ಮನುಷ್ಯನಿಗೆ ತುಷ್ಟಿಗುಣ ಇರಲಿಲ್ಲ ಅಂತಂದರೆ ಇಲ್ಲಿ ಯಾವುದೇ ರೀತಿಯಂಥ ಬೇಡಿಕೆ ಸೃಷ್ಟಿಯಾಗ್ತಿದ್ದಿಲ್ಲ. ಬೇಡಿಕೆ ಸೃಷ್ಟಿಯಾಗಿಲ್ಲ ಅಂತಂದರೆ ನಾವು ಇವತ್ತು ಅರ್ಥವ್ಯವಸ್ಥೆ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ನಾವು ಅಧ್ಯಯನ ಮಾಡುವಂಥ ಅವಶ್ಯಕತೆ ನಮಗಿರಲಿಲ್ಲ.
ನೆನಪಿರಲಿ ನಿಮಗೆ ವಿದ್ಯಾರ್ಥಿಗಳೇ. ಸೊ ಯಾವಾಗ ಮಾನವನ ಬಯಕೆಗಳು ಹುಟ್ಟುಕೊಳ್ತು, ಸೊ ಯಾವಾಗ ಮನುಷ್ಯನಿಗೆ ಆಸೆ ಅನ್ನುವಂಥದ್ದು ಬಂತು, ಅವಾಗ ಅವನಿಗೆ ತುಷ್ಟಿಗುಣದ ಬಗ್ಗೆ ಒಲವು ಬಂತು, ಅವಾಗ ಏನಾಗ್ತಾ ಇದೆ ಅಂದರೆ ಮಾರ್ಕೆಟ್ನಲ್ಲಿ ಅವ ಡಿಮ್ಯಾಂಡ್ ಆಗ್ತಾ ಇದ್ದಾನೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ಡಿಮ್ಯಾಂಡ್ ಮಾಡಿದಾಗ ಅಲ್ಲಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗಿ ಅವಾಗ ವಸ್ತುಗಳ ಉತ್ಪಾದನೆ ಆಗುತ್ತೆ, ಆ ವಸ್ತುಗಳ ಉತ್ಪಾದನೆ ಮಾರಾಟವಾಗುತ್ತೆ, ಮಾರಾಟದಿಂದ ಅಲ್ಲಿ ಏನಾಗುತ್ತೆ ಒಂದು ವ್ಯವಸ್ಥೆ ನಡೆಯುವಂಥದ್ದು. ಈ ರೀತಿಯಾದಂಥ ಒಂದು ಪ್ರೊಸೀಜರ್ ನಿಮಗೆ ಗೊತ್ತಿದೆ, ಹೌದಾ. ಸೊ ನೆಕ್ಸ್ಟ್ ನಾವು ಪಾಯಿಂಟಿಗೆ ಬರೋಣ ವಿದ್ಯಾರ್ಥಿಗಳೇ. ಸೊ ಈಗ ಯಾವುದು ತೊಗೊಳ್ಳೋಣ ಅಂದರೆ ಪಾಯಿಂಟ್ ನಂಬರ್ 4 ಆದ ನಂತರ 5, ಕರೆಕ್ಟಾ? ಸೊ 5ನೇ ಪ್ರಶ್ನೆ ಇದೆ, ಸಿಂಪಲ್ ಆಗಿದೆ. ಸೊ ಇದನ್ನು ಕೂಡ ನಿಮಗೆ ಎಕ್ಸಾಮಿಗೆ ಏನು ಮಾಡಿದ್ದಾನೆ ಅಂದರೆ ಭಾಳಷ್ಟು ಸಲ ರಿಪೀಟ್ ಆಗಿದೆ ವಿದ್ಯಾರ್ಥಿಗಳೇ. ಸೊ ಕೇಳಿದ್ದಾನೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡೋಣ, ಈ ಆನ್ಸರನ್ನು ನೋಡ್ಕೋಬೇಕಾಗತ್ತೆ. ಏನಂತಂತಂದರೆ MRS ಅನ್ನು ವಿಸ್ತರಿಸಿ ಅಂತಿದೆ. ಇದು ನೀವು ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷ್ನಲ್ಲೂ ಬರಿಬೋದು. ಸೊ ಕನ್ನಡ ವಿದ್ಯಾರ್ಥಿಗಳಿಗೆ ಇದು ಇಂಗ್ಲೀಷ್ನಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ, ಎಕ್ಸ್ಪೆಂಡನ್ನು ಇರೋದ್ರಲ್ಲ, ಹಾಗಾಗಿ. ಬಟ್ ಇಂಗ್ಲೀಷ್ ಮೀಡಿಯಮಲ್ಲಿ ಇರುವಂಥ ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲೇ ಬರಬೇಕಾಗತ್ತೆ. ಅದಕ್ಕೋಸ್ಕರ ನೆನಪಿರಲಿ ನಿಮಗೆ. ಏನಿದೆ ನೋಡಿ, MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ಸ್ ಅಂತ ನಾವು ಅದನ್ನು ಕರಿತಾ ಇದ್ದೀವಿ. ಅದನ್ನು ಏನಂತಂದರೆ ಕನ್ನಡದಲ್ಲಿ ಸೀಮಾಂತ ಬದಲಿಕೆಯ ದರ ಅಂತೇಳಿ ಕರಿತಾ ಇದ್ದೀವಿ. ಸೀಮಾಂತ ಬದಲಿಕೆಯ ದರ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ನೀವು ಎರಡರಲ್ಲಿ ಒಂದು ಬರೆದ್ರೂ ಸರಿ, ಎರಡೂ ಬರೆದ್ರೂ ತಪ್ಪಿಲ್ಲ. ಹೌದಾ, ಇಂಗ್ಲೀಷ್ನಲ್ಲೂ ಬರಿಬೋದು, ಕನ್ನಡದಲ್ಲೂ ಬರಿಬೋದು, ಹೌದಾ. ಸೊ ಇಲ್ಲ ಸರ್ ನಾವು ಇಂಗ್ಲೀಷ್ನಲ್ಲಿ ಬರಿತೀವಿ ಅಂದರೆ ನೋ ಪ್ರಾಬ್ಲಮ್, ಹೌದಾ. ಸೊ ಬರಿಬೋದು, ಏನೂ ತೊಂದರೆ ಇಲ್ಲ ವಿದ್ಯಾರ್ಥಿಗಳೇ, ನೆನಪಿರಲಿ ನಿಮಗೆ. ಓಕೆ, ಸೊ ಪ್ರಶ್ನೆ ಸಂಖ್ಯೆ 6 ಹೋಗೋಣ. ಸೊ ಆ ಪ್ರಶ್ನೆ ಸಂಖ್ಯೆ 6ನಲ್ಲಿ ನಾವೇನು ಅಂತ ನೋಡೋಣ ಅಂತಂದರೆ, ಸೊ ಇಲ್ಲಿ ನೋಡಿ, ಸೊ ಪ್ರಶ್ನೆ ಸಂಖ್ಯೆ 6. ಸೊ ಈ 6 ಪ್ರಶ್ನೆ ಸಂಖ್ಯೆಯಲ್ಲಿ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗಿದೆ. ಒಂದು ನಿಮಿಷ ಸ್ನೇಹಿತರೆ, ಕರೆಕ್ಟಾಗಿ ಮಾರ್ಕ್ ಆಗ್ತಾಯಿಲ್ಲ. ಎಸ್, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ. ಹಾಂ, ಓಕೆ. ಔದಾಸೀನ್ಯ ವಕ್ರನಕ್ಷೆ ಅಥವಾ ವಕ್ರರೇಖೆಯೇ ಎಂದರೇನು? ವಕ್ರನಕ್ಷೆ ಅಲ್ಲ, ಸಾರಿ. ಸೊ ವಕ್ರ ರೇಖೆ ಎಂದರೇನು ಅಂದರೆ ಔದಾಸೀನ್ಯ ವಕ್ರರೇಖೆ ಎಂದರೇನು ಅಂತ ಕೇಳಿರುವಂಥದ್ದು. ಇಲ್ಲಿ ಸೊ ಒಂದೇ ಮಟ್ಟದ ತುಷ್ಟಿಗುಣವನ್ನು ನೀಡುವ ಎರಡೂ ಸರಕುಗಳ ವಿವಿಧ ಸಂಯೋಜನೆಗಳನ್ನು ಜೋಡಿಸುವ ರೇಖೆಗೆ ಔದಾಸೀನ್ಯ ವಕ್ರರೇಖೆ ಎನ್ನುತ್ತೇವೆ. ಅಂದರೆ ಏನ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಸೊ ಔದಾಸೀನ್ಯ ವಕ್ರರೇಖೆ ಯಾವಾಗಲೂ ಕೂಡ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವಂಥದ್ದು. ಇಲ್ಲಿ IC1 ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ನೆನಪಿರಲಿ ನಿಮಗೆ, ಕೆಳಗಿಂದ IC1 ಅಂತ ಅಂದ್ಕೊಳ್ಳಿ, ಎರಡನೇದು IC2 ಅಂತ ಅಂದ್ಕೊಳ್ಳಿ. ಅಂದರೆ ಇಲ್ಲಿ ಎರಡು ಒಂದು ಏನಂತಂದರೆ ಔದಾಸೀನ್ಯ ಮಟ್ಟದ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವಂಥದ್ದು. ಸೊ ಎರಡೂ ರೇಖೆಗಳಿದೆ ಅಥವಾ ಎರಡೂ ಸರಕುಗಳಿದೆ. ಸೊ ಒಂದು X ಅನ್ನುವಂಥದ್ದು, ಒಂದು Y ಅನ್ನುವಂಥದ್ದು. X ಅಂತಂದರೆ ಬನಾನಾ ಅಂತ ಅಂದ್ಕೊಳ್ಳೋಣ, ಬಾಳೆಹಣ್ಣು. Y ಅಂತಂದರೆ ಮ್ಯಾಂಗೋ ಅಂದ್ಕೊಳ್ಳೋಣ, ಹೌದಾ. ಈ ಎರಡೂ ಸರಕುಗಳು ವಿವಿಧ ರೀತಿಯಾದಂಥ ಒಂದು ಸಂಯೋಜನೆಗಳನ್ನು ನಮಗೆ ಜೋಡಿಸ್ತಾ ಇದೆ, ಹೌದಾ. ಸೊ ಇಲ್ಲಿ ಒಂದು ಕಾಂಬಿನೇಷನ್ಸು ಇಲ್ಲೊಂದಿದೆ, ನೆಕ್ಸ್ಟ್ ಒಂದಿದೆ, ಹೌದಾ, ಮತ್ತೊಂದು ನಿಮಗೆ ಸಿಗುವಂಥದ್ದು. ಸೊ ವಿವಿಧ ರೀತಿಯಾದಂಥ ಕಾಂಬಿನೇಷನ್ಸ್ಗಳು ಸಿಗ್ತಾ ಇದೆ. ಈ ಕಾಂಬಿನೇಷನಿಂದ ನಮ್ಗೆ ಲಭ್ಯವಾಗುವಂಥ ಒಂದು ಏನು ರೇಖೆ ಇದೆಯಲ್ಲ, ಆ ರೇಖೆಯನ್ನು ನಾವು ಇವತ್ತು ಔದಾಸೀನ್ಯ ವಕ್ರರೇಖೆ ಅಂತೇಳಿ ನಾವು ಅದನ್ನು ಗುರುತಿಸ್ಬೇಕಾಗತ್ತೆ, ಹೌದಾ. ಸೊ ಲಾಸ್ಟ್ ಒಂದು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ. ಸೊ ಕೊನೆಯದಾಗಿದ್ದು ಇದು ನಿಮಗೆ ತುಂಬ ಲೆಂದಿ ಅಂತ ಅನಿಸ್ಬೋದು, ಬಟ್ ಆದರೂ ಪರವಾಗಿಲ್ಲ. ಬೇಡಿಕೆ ಎಂದರೆ ಏನು ಅಂತ 1 ಮಾರ್ಕ್ಸ್ನಲ್ಲಿದೆ. ಸೊ ಭಾಳಷ್ಟು ಸಲ ಬಂದಿಲ್ಲ ನಮಗೆ ಎಕ್ಸಾಮಿಗೆ, ಬಟ್ ಬಂದರೂ ಕೂಡ ನಮ್ಗೆ ಗೊತ್ತಾಗಬೇಕಾಗತ್ತೆ. ಅಂದರೆ ಸೊ ಇಲ್ಲಿ ಏನಂತಂದರೆ ನೋಡೋಣ. ಸೊ ಮೊದಲು ಬೇಡಿಕೆ ಅಂದರೆ ಏನು ಅಂತ, ಹೌದಾ. ಬೇಡಿಕೆ ನಿಯಮ ಭಾಳಷ್ಟು ಜನಕ್ಕೆ ಗೊತ್ತಿದೆ, ಹೌದಾ. ಸೊ ಬೇಡಿಕೆ ಅಂದರೆ ಏನು ಅಂತೇಳಿ ಗೊತ್ತಿಲ್ಲ, ಅದು ನಮ್ಗೆ ಗೊತ್ತಾಗಬೇಕಾಗತ್ತೆ. ಅಂದರೆ ಏನ್ರಿ, ಸೊ ಅನುಭೋಗಿ ಒಬ್ಬನು ಇದ್ದಾನಂತ ಅಂದ್ಕೊಳ್ರಿ, ಹೌದಾ. ಅನುಭೋಗಿ ಒಬ್ಬನು ಒಂದು ಸಮಯದಲ್ಲಿ ಏನು ಮಾಡ್ತಾ ಇದ್ದಾನಂತಂದರೆ, ಸೊ ಒಂದು ಗೊತ್ತಾದಂಥ ಒಂದು ಬೆಲೆಯಲ್ಲಿ ಆ ಸರಕಿಗೆ ಕೊಳ್ಳುವಂಥ ಒಂದು ಪ್ರಮಾಣಕ್ಕೆ ಬೇಡಿಕೆ ಅಂತ ಕರಿತಾ ಇದ್ದೀವಿ. ಅಂದರೆ ಸೊ ಯಾವ ರೀತಿಯಾಗಿ ನಾವು ಕಡಿಬೋದು ಅಂದರೆ, ಇಲ್ಲಿ ಒಂದು ವಸ್ತು ಇದೆ ಅಂತ ಅಂದ್ಕೊಳ್ಳೋಣ, ಇಲ್ಲಿ ಡಿಮ್ಯಾಂಡ್ ಕರ್ವ್ ಇದೆ. ಸೊ ಈ ಒಂದು ಬೆಲೆ ಅಂತ ಕರಿತಾ ಇದ್ದೀವಿ, OP ಬೆಲೆ. ಸೊ OQ ಅಂತ ಪ್ರಮಾಣ ಅಂತ ಅಂದ್ಕೊಳ್ಳುತ್ತೆ. OP ಬೆಲೆಯಲ್ಲಿ OQ ಪ್ರಮಾಣ ಅಂತ. ಸೊ ಅದನ್ನು ನಾವು ಇವತ್ತೇನು ಕರಿತಾ ಇದ್ದೀವಿ, ಈ ಪಾಯಿಂಟಿಗೆ ನಾವು ಈಕ್ವಿಲಿಬ್ರಿಯಂ ಪಾಯಿಂಟ್ E ಅಂತ ಕರಿತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅದು ಆ ಒಂದು ಬೇಡಿಕೆ ಅಂಥೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸೊ ಇಲ್ಲಿ ನೋಡಿ ಆನ್ಸರ್ ಏನಿದೆ, ಹೌದಾ. ಅನುಭೋಗಿಯು ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಗೊತ್ತಾದ ಬೆಲೆಯಲ್ಲಿ ಸರಕು ಕೊಳ್ಳುವ ಪ್ರಮಾಣಕ್ಕೆ ಸೊ ಬೇಡಿಕೆ ಎನ್ನುತ್ತೇವೆ. ಬೇಡಿಕೆ ನಿಯಮ ಬೇರೆ. ಬೇಡಿಕೆ ನಿಯಮದಲ್ಲಿ ಏನಾಗ್ತಾ ಇದೆ, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ಹೌದಾ. ಸೊ ಯಾವ ಒಂದು ವಸ್ತುವಿನ ಬೆಲೆಯು ಏರಿಕೆ ಕ್ರಮದಲ್ಲಿರುತ್ತೆ, ಆವಾಗ ಬೇಡಿಕೆ ಕುಗ್ಗುತ್ತೆ ಅಂತ, ಹೌದಾ. ಸೊ ಅದು ವಿರುದ್ಧ ಸಂಬಂಧದಲ್ಲಿ ಇರುವಂಥದ್ದು. ಅದನ್ನು ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಬರೇ ಜಸ್ಟ್ ಏನು ಕೇಳಿದ್ದಾನೆ ಅಂದರೆ ಬೇಡಿಕೆ ಅಂದರೆ ಏನಂತ ಕೇಳಿದ್ದಾನೆ. ಅದಕ್ಕೋಸ್ಕರ ನೀವು ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಡಯಾಗ್ರಾಮ್ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಅದನ್ನು ಲೆಂದಿಯಾಗಿ ನಾವು ವಿವರಣೆ ಮಾಡುವಂಥದ್ದಿಲ್ಲ. 1 ಮಾರ್ಕ್ಸಿಗೆ ಇರೋದ್ರಿಂದಾಗಿ ನೇರವಾಗಿಯೇ ಬರೆಯೋಣ, ಹೌದಾ. ಏನು ನೋಡಿ ವಿದ್ಯಾರ್ಥಿಗಳೇ, ಸೊ ಅನುಭೋಗಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಗೊತ್ತಾದ ಬೆಲೆಯಲ್ಲಿ, ಒಂದು ಗೊತ್ತಾದ ಬೆಲೆ ಅಂದರೆ OP ಅಂತ ಅನ್ಕೋಬೇಕು ನೀವು ಅಷ್ಟೇ, ಹೌದಾ. ಒಂದು ಗೊತ್ತಾದ ಬೆಲೆಯಲ್ಲಿ ಸರಕನ್ನು ಕೊಳ್ಳುವ ಪ್ರಮಾಣಕ್ಕೆ ಬೇಡಿಕೆ ಎಂದು ಕರೆಯುತ್ತೇವೆ.
ಅಂದರೆ ಒ ಪಿ ಬೆಲೆಯಲ್ಲಿ ಒ ಕ್ಯೂ ಪ್ರಮಾಣದಷ್ಟು ನಿಮ್ಗೆ ಏನಾಗ್ತಾ ಇದೆ ಮಾರ್ಕೆಟಿನಲ್ಲಿ ಲಭ್ಯವಾಗ್ತಾ ಇದೆ. ಸೊ ಇದಕ್ಕೆ ನಾವೇನು ಕರಿತಾ ಇದ್ದೀವಿ, ಬೇಡಿಕೆ ಅಂತೇಳಿ ನಾವು ಅದನ್ನು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇಷ್ಟು ಎರಡನೇ ಚಾಪ್ಟರ್ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ಬರುವಂಥದ್ದು ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ನಿಮ್ಗೆ ಎನ್ವಲ್ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆ ಇದೆ, ಹೌದಾ. ಸೊ ಅದಕ್ಕೋಸ್ಕರ ನಾನು ಯಾವ್ಯಾವ ಕಂಟೆಂಟು ಎಕ್ಸಾಮಿಗೆ ಬರುತ್ತಲ್ಲ ಆ ಕಂಟೆಂಟನ್ನೇ ನಿಮಗೆ ಮತ್ತೆ ಸೊ ರಿಪೀಟ್ ಮಾಡಿ ನಿಮ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಚಾಪ್ಟರ್ಸ್ ವೈಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದ್ರ ಮೇಲೆ ಇನ್ನೂ 1 ಅಥವಾ 2 ವಿಡಿಯೋಗಳು ಆಗ್ಬೋದು ಅಷ್ಟೇ. ಯಾಕಂದರೆ ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಮಾಡಿದ್ದೀನಿ. 6 ಮಾರ್ಕ್ಸ್ಗಳು ಕವರ್ ಆಗಿದೆ, 4 ಮಾರ್ಕ್ಸ್ ಆಗಿದೆ, ಹೌದಾ. 1 ಮಾರ್ಕ್ಸಿಂದು ಕೂಡ ಕವರ್ ಮಾಡ್ತಾ ಇದ್ದೀನಿ. ಸೊ 2 ಮಾರ್ಕ್ಸಿಂದು ಸಪ್ರೇಟಾಗಿ ವಿಡಿಯೋ ಇದೆ, ನೀವು ಬೇಕಾದರೆ ಅದನ್ನು ನೋಡ್ಕೊಳ್ಳಿ, ಹೌದಾ. ಸೊ ಇವೆಲ್ಲನೂ ಕೂಡ ಎದಕ್ಕಂದರೆ ನಿಮಗೆ ಸೊ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಗೆ ಹೆಲ್ಪ್ ಆಗಲಿ ಅನ್ನುವಂಥದ್ದು ಆ ಒಂದು ಭಾವನೆಯಿಂದ ನಾನು ನಿಮಗೆ ಸೊ ಈ ಒಂದು ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಎಲ್ಲರೂ ಕೂಡ ನೋಡಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿರಿ ಮತ್ತು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ದಯವಿಟ್ಟು ಶೇರ್ ಮಾಡಿ ವಿದ್ಯಾರ್ಥಿಗಳೇ, ಹೌದಾ. ನಿಮ್ಮ ಸಪೋರ್ಟ್ ನನಗೆ ಬೇಕಲ್ವಾ, ಯಾಕಂದರೆ ನಿಮಗೋಸ್ಕರ ನಾನು ವಿಡಿಯೋಗಳೆಲ್ಲನೂ ಕೂಡ ಟೈಮ್ ತೊಗೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ದಯವಿಟ್ಟು ನೀವೆಲ್ಲರಿಗೂ ಕೂಡ ಶೇರ್ ಮಾಡಿರಿ ಮತ್ತು ಸೊ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಿ, ವಾಚ್ ಮಾಡಿ, ಹೌದಾ. ಸೊ ಆ ವಾಚ್ ಮಾಡೋದ್ರ ಮುಖಾಂತರ ನನಗೂ ಕೂಡ ನಿಮ್ಮಿಂದ ಸಪೋರ್ಟ್ ಆಗುತ್ತೆ, ಹೌದಾ. ಸೊ ಇಲ್ಲಿ ಸಬ್ಸ್ಕ್ರೈಬರ್ ಆದರೆ ಅಂತಂದರೆ ನನಗೂ ಇನ್ನೂ ಮಾಡಬೇಕಂತೇಳಿ ಸ್ವಲ್ಪ ಪುಷ್ಟಿ ಸಿಗುತ್ತೆ. ಅದಕ್ಕೋಸ್ಕರ ಸೊ ದಯವಿಟ್ಟು ಎಲ್ಲ ನಿಮ್ಮ ಫ್ರೆಂಡ್ಸಿಗೆ ಸೆಂಡ್ ಮಾಡಿ ವಿದ್ಯಾರ್ಥಿಗಳು. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.